ನಾನು ಇನ್ನೊಂದು ಗಮನಿಸಿದೆ ನೀವು ಬಿಗ್ ಬಾಸ್ಗೆ ಹೋದಾಗ ಯೂಶಲಿ ಎಲ್ಲ ಕಂಟೆಸ್ಟೆಂಟ್ಸು ಪಿ ಆರ್ನ ಇಟ್ಕೊಂಡು ಅವ್ರ ಸೋಷಿಯಲ್ ಮೀಡಿಯಾ ರನ್ ಆಗಲಿ ಅಥವಾ ಪ್ರಮೋಷನ್ಸ್ ಆಗಲಿ ಮಾಡ್ಕೊಳ್ತಾರೆ ಫಿನಾಲೆವರೆಗೂ ಬರ್ಬೇಕಂತ. ಬಟ್ ನಿಮ್ಮ ಕಡೆಯಿಂದ ಇದನ್ನ ನೋಡ್ಲಿಲ್ಲ. ಯಾಕೆ ಬೇಡ ಅಂತನಾ ಅಥವಾ ಏನು ನಿಮ್ಮ ಇನ್ಸ್ಟಾ ಪೇಜ್ ಯಾವುದು ಅಂತ ನಮಗೆ ಹುಡ್ಕಕ್ಕೆ ತುಂಬಾ ಸುಮಾರು ಟೈಮ್ ಆಯ್ತು ಅವಾಗ. ಓಕೆ. ಹಾ, ಏನು ಇಟ್ಟಿರ್ಲಿಲ್ಲ ಪಿ ಆರ್? ನಿಮಗೆ ಒಂದು ಹೇಳ್ತೀನಿ ಇದ್ರ ಬಗ್ಗೆ. ಹ್ಮ್ ಆ, ಒಬ್ಬೊಬ್ರದ್ದು ಒಂದೊಂದು ಎಥಿಕ್ಸ್ ಮತ್ತೆ ಹ್ಮ್ ಬಿಲಿವಿಂಗ್ಸ್ ಇರುತ್ತೆ. ತನ್ನ ಜೀವನದಲ್ಲಿ ಹ್ಮ್ ಅಥವಾ ತನ್ನ ಹಾಕೊಂಡಿರೋ ಆದರ್ಶಗಳಲ್ಲಿ ಹ್ಮ್ ಒಂದೊಂದು ಸರ್ತಿ ಅದೇ ನಮಗೆ ಹ್ಮ್ ಮುಳ್ಳಾಗುತ್ತೆ. ಬಟ್ ನಂದೊಂದು ಇತ್ತು, ಆ, ಜನಗಳು ನನ್ನನ್ನು ಇಷ್ಟಪಡೋದು ನನ್ನ ಒಂದು ವೈಯಕ್ತಿಕವಾಗಿ ನನ್ನ ವ್ಯಕ್ತಿತ್ವ ಹ್ಮ್ ಏನಿದೆ ಅಥವಾ ನನ್ನ ಪೊಟೆನ್ಷಿಯಲ್ ಏನಿದೆ ಹ್ಮ್ ಅಥವಾ ನಾನು ಏನು ಆಟ, ನನ್ನ ಫಿಸಿಕಲಿ ಮೆಂಟಲಿ ಹ್ಮ್ ಎಥಿಕಲಿ ಮೈ ನಾಲೆಡ್ಜ್ ಏನೆಲ್ಲ, ನನ್ನ ಅನುಭವ ಇಂಡಿಯಾದಲ್ಲಿದ್ದು ಮತ್ತು ಅಬ್ರಾಡಲ್ಲಿದ್ದವನು ಹ್ಮ್ ನಾನು, ನನ್ನ ಇಷ್ಟು ಏನು ನಾನು ಆ, ತಿಳ್ಕೊಂಡು ಬಂದಿದ್ದೀನಿ ಹ್ಮ್ ಅದನ್ನು ನಾನು ಹೇಳಿದಾಗ ಇದ್ರ ಮೇಲೆ ನನ್ನನ್ನು ಜನಗಳು ಇಷ್ಟಪಡಲಿ. ನಾಟ್ ದಟ್ ಫೇಕ್ ಪಿ ಆರ್, ಒಬ್ಬರನ್ನ ಡೌನ್ ಮಾಡಿ ಇನ್ನೊಬ್ಬರನ್ನ ರೈಸ್ ಹೌದು. ಮಾಡೋದು ಹ್ಮ್ ಆ್ಯಂಡ್ ಫೇಕ್ ಇದು ನನಗಿದು ಬೇಕಾಗಿರಲಿಲ್ಲ. ಒಂದು ಹ್ಮ್ ಐ ನೆವರ್ ವಾಂಟೆಡ್ ಟು ಡೂ. ಹ್ಮ್ ಆ್ಯಂಡ್ ಬಹುಶಃ ಪಿ ಆರ್ ಇಲ್ದೇನೆ ಐ ಗೆಸ್ ವಿ ಡಿಡ್ ಗುಡ್. ಆ್ಯಂಡ್ ನೀವು ನಾನು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಕೂಡ ನಂದು ಇನ್ಸ್ಟಾಗ್ರಾಮ್ ಪ್ರೈವೇಟ್ ಆಗಿತ್ತು. ಪ್ರೈವೇಟ್ ಅಕೌಂಟ್. ಆಮೇಲೆ ನನಗೆ ಎಲ್ಲಿವರೆಗೆ ಅಂತಂದ್ರೆ, ನೀವು ಪೋಸ್ಟ್ ಹಾಕೋದು ರೀಲ್ಸ್ ಎಲ್ಲ ನಾನು ಹ್ಮ್ ಮಾಡೋದಿಲ್ಲ. ಹ್ಮ್ ಈ ರೀಲ್ಸ್ ಹಾಕೋದು ಹ್ಮ್ ಪೋಸ್ಟ್ ಹಾಕೋದು ಮಾಡೋದಿಲ್ಲ. ಹ್ಯಾಶ್ ಟ್ಯಾಗ್ ಏನು ಅಂತಾನೂ ಗೊತ್ತಿರಲಿಲ್ಲ ಗೊತ್ತಿಲ್ಲ. ನನಗೆ. ಹ್ಯಾಶ್ ಟ್ಯಾಗ್ ಏನು ಅಂತ ಹೋಗಕ್ ಮುಂಚೆ ಯಾರೋ ಹೇಳಿದ್ರು ಇದನ್ನ ಪಬ್ಲಿಕ್ ಮಾಡು, ಆಮೇಲೆ ಕೆಲವು ಸೆಟ್ಟಿಂಗ್ಸ್ ಇದೆ ಇದನ್ನ ಮಾಡು, ಮಾಡು. ಅಟ್ಲೀಸ್ಟ್ ಯಾರಾದ್ರೂ ಮನೇಲಿ ಕೊಡು. ನನ್ನ ಹ್ಮ್ ತಮ್ಮ ಹ್ಯಾಂಡಲ್ ಮಾಡ್ತಾ ಇದ್ದ. ನಾನಂದೆ ನಂದು ಫೋಟೋಸ್ ಏನಾದ್ರು ಚಾನಲ್ ಕಳ್ಸಿದ್ರೆ ಅಥವಾ ಯಾವ್ದಾದ್ರು ಟಿವಿಲಿ ಇದ್ರೆ ಹ್ಮ್ ಸ್ಕ್ರೀನ್ ಶಾಟ್ ತೆಗೆದು ಹಾಕು, ಇಷ್ಟಪಡೋರು ಇಷ್ಟಪಡ್ತಾರೆ, ಇಲ್ಲ ಅಂತ ಇಲ್ಲ. ಹ್ಮ್ ಮತ್ತೆ ನಾನು ಯಾರನ್ನು ಮೆಚ್ಚಕ್ಕೆ ಏನು ಹ್ಮ್ ಮಾಡಲ್ಲ. ಒಂದು ಇದಿದೆ, ನಾನು ಇದನ್ನ ಎಷ್ಟು ನನ್ನಿಂದ ಪರ್ಫೆಕ್ಟ್ ಆಗಿ ಹ್ಮ್ ಮಾಡಬೇಕು ಮಾಡ್ತೀನಿ. ಅದಕ್ಕೆ ಏನು ರಿಟರ್ನ್ಸ್ ಬರುತ್ತೆ ಹ್ಮ್ ಅದನ್ನ ತಲೆಯಲ್ಲಿ ಇಟ್ಕೊಂಡು ಮಾಡಲ್ಲ. ನಾನು ಅದಕ್ಕೆ ಎಷ್ಟು ಪರ್ಫೆಕ್ಟ್ ಆಗಿ ಮಾಡಬೇಕು, ನಾನು ಎಷ್ಟು ಮಾಡಬಲ್ಲೆ, ಅದನ್ನ ಎಷ್ಟು ಪರ್ಫೆಕ್ಟ್ ಆಗಿ ಮಾಡಬಲ್ಲೆ, ನಾನು ಅಷ್ಟನ್ನ ಮಾಡಿ ಅಲ್ಲಿಂದ ಎಕ್ಸಿಟ್. ನೆಕ್ಸ್ಟ್ ಅದಕ್ಕೆ ಏನು ಕೊಡ್ತಾರೆ, ಅದಕ್ಕೆ ಪಿ ಆರ್, ಅದಕ್ಕೆ ಏನು ಫಲಗಿಲ ಸಿಗ್ಬೋದು, ಹ್ಮ್ ನನ್ನ ಮಹಾಕಾಲ್. ಅಷ್ಟೇ. ನನ್ನ ಪಿ ಆರ್, ನನ್ನ ಎಲ್ಲನೂ ಹ್ಮ್ ನನ್ನ ಮಹಾಕಾಲ್. ಹ್ಮ್ ಅವ್ರು ಏನು ಕೊಡಬೇಕು ಅವ್ರು ಅದಕ್ಕೆ ಕೊಡ್ತಾರೆ. ನಂದು ಏನಿದೆ ಕರ್ಮ, ಹ್ಮ್ ನಾನು ಅದನ್ನು ಕರೆಕ್ಟಾಗಿ ಮಾಡಿ ನಾನು ಹೋಗಬೇಕು. ಹ್ಮ್ ನಂದು ಇಷ್ಟ ಇದ್ದಿದ್ದು ಸಿದ್ಧಾಂತ, ನಾನು ಅದನ್ನ ಮಾಡಿದೆ. ಸುದೀಪ್ ಅವ್ರು ಸಹ ಹೇಳಿದ್ರು, ಪಿ ಆರ್ ಇಲ್ದೇನೆ ಹ್ಮ್ ಒಬ್ಬ ವ್ಯಕ್ತಿ ಈ ಮಟ್ಟಕ್ಕೆ ಇಲ್ಲಿವರೆಗೂ ಬರ್ಬೋದು ಅಂತ ಪ್ರೂವ್ ಬರ್ಬೋದು. ಮಾಡಿದಾನ ಅವನು. ಹ್ಮ್ ಇಲ್ಲ, ಎಲ್ಲರೂ ಮಾತಾಡ್ತಿದ್ದಿದ್ದು ಅದೇ ವಿಷಯನ. ಪಿ ಆರ್ ಇಲ್ದೆ ಅಕೌಂಟ್ ಅಷ್ಟ್ರ ಮಟ್ಟಿಗೆ ಅಂದ್ರೆ ಆಕ್ಟಿವ್ ಇತ್ತು, ಬಟ್ ಅಷ್ಟ್ರ ಮಟ್ಟಿಗೆ ಇರಲಿಲ್ಲ. ಬೇರೆ ಕಂಟೆಸ್ಟೆಂಟ್ ಗಳಿಗೆ ಹೋಲಿಸ್ಕೊಂಡ್ರೆ ನಿಮ್ಮ ಅಕೌಂಟ್ ಅಷ್ಟು ಆಕ್ಟಿವ್ ಇರ್ತಿರ್ಲಿಲ್ಲ. ಸೊ ನಮ್ಗೆಲ್ಲ ಇದು ಇವ್ರ ಅಕೌಂಟಾ ಅಥವಾ ಅಲ್ವಾ, ಇವ್ರದ್ದು ಒರಿಜಿನಲ್ ಮೂರ್ ಅಕೌಂಟಾ ಸಾವಿರನೋ ಏನೋ 3,500 ಇದ್ದಿದ್ದು. ಹೌದು. ಸಾವಿರನೇನೋ ಇದ್ದಿದ್ದು ಹ್ಮ್ ನಂದು. ಸೊ ನಿಜವಾಗಿಯೂ ಈ ಪಿ ಆರ್ ಟೀಮ್ ಏನ್ ಆ ಟೈಮಲ್ಲಿ ವರ್ಕ್ ಮಾಡುತ್ತೆ, ಅದು ಕಂಟೆಸ್ಟೆಂಟ್ಗಳ ಬಿಗ್ ಬಾಸ್ ಲೈಫ್ ಜರ್ನಿನಲ್ಲಿ ವರ್ಕ್ ಆಗುತ್ತಾ? ಸಿ ಈಗ ನಮಗೆ, ನಾನೊಂದು ಹೇಳ್ತೀನಿ, ಸತ್ಯ ಸತ್ಯನೇ ಹ್ಮ್ ಪಲ್ಲವಿ ಅವರೇ. ನೀವು ಏನೇ ಪಿ ಆರ್ ಇಡಿ, ನೀವು ಯಾವುದೇ ಪೋಸ್ಟರ್ ಇಡಿ, ಇವತ್ತು ಜನಗಳು ಇದೆಯಲ್ಲ, ದೇ ಆರ್ ನಾಟ್ ಫೂಲ್ಸ್. ಹ್ಮ್ ಈಗ ನಾನು ಹೊರಗಡೆ ಈಗ ಹೋದಾಗ ಎಲ್ಲರೂ ಹೇಳೋದೇನು, ಸರ್ ಬಿಗ್ ಬಾಸ್ ಅಲ್ಲಿ ನೀವೇ ಸರ್ ಸೂಪರ್ ಹ್ಮ್ ಆಗಿ ಆಟ ಆಡಿರೋದು, ಕಪ್ ಯಾರಿಗೋ ಹೋಗಿದೆ ಹೇಳೋದು. ಈಗ ನನಗೆ ಅದು ಕಂಪ್ಲೇಂಟ್ ಮಾಡಿ ನಾನು ಒಂದೊಂದ್ಸತಿ ತಮಾಷೆ ಕೇಳ್ತೀನಿ, ಹ್ಮ್ ಮತ್ತೆ ಯಾಕೆ ನಾನು ವಿನ್ ಆಗ್ಲಿಲ್ಲ, ಅದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ಉತ್ತರ ಇಲ್ಲ. ಸೊ ಜನಗಳು ದೇ ಆರ್ ನಾಟ್ ಫೂಲ್ಸ್ ಟುಡೇ. ನಾವು ಏನೇ ಪಿ ಆರ್ ಮಾಡಲಿ, ಏನೇ ಪೋಸ್ಟರ್ ಹಾಕಿರ್ಲಿ, ಏನೇ, ನಿಮ್ಮ ಹತ್ರ ಸ್ಟಫ್ ಇದೆಯಾ, ನಿಮ್ಮ ಹ್ಮ್ ಹತ್ರ ದಮ್ ಇದೆಯಾ, ನಿಮ್ಮ ಹತ್ರ ಕಂಟೆಂಟ್ ಇದೆಯಾ, ನಿಮ್ಮ ಹತ್ರ ವಿಚಾರಗಳು ನಿಮ್ಮ ಹತ್ರ ಇದೆಯಾ, ದೇ ವಿಲ್ ಸರೆಂಡರ್ ಟು ಯು. ಯು ಡೋಂಟ್ ನೀಡ್ ಅ ಪಿ ಆರ್. ಯು ಡೋಂಟ್ ನೀಡ್ ಅ ಪಿ ಆರ್, ಐ ಬಿಲೀವ್. ನಿಮ್ಮ ಹತ್ರ ಓವರ್ ನೈಟ್ ಹೀಗೆ ಆಗ್ತಾರೆ, ಹ್ಮ್ ಓವರ್ ನೈಟ್. ನೀವು ರೀಸೆಂಟಾಗಿ ನೀವು ಒಂದು ಸೋಷಿಯಲ್ ಮೀಡಿಯಾದೊಂದು ಹೇಳ್ತೀನಿ, ಹೌ ಪವರ್ಫುಲ್ ಇಟ್ ಈಸ್. 10 ಪೋಸ್ಟ್ ಹಿ ಇಸ್ ಹ್ಮ್ ಬಿಕಮ್ ಒನ್ ಆಫ್ ದಿ ಟಾಪೆಸ್ಟ್ ಹಾ, ವ್ಯೂವರ್. ನೋಡಿದೀನಿ ಶೂಸ್ ನಾನು. ಆ ಮತ್ತೆ ಶೂಸ್ ದಟ್ ರೀಲ್ಸ್ ಮಾಡ್ತಾರೆ. ದ ನೀಗರ್ ಹ್ಮ್ ಗಾಯ್ ಹ್ಮ್ ಶೂಸ್, ಮತ್ತೆ ಅದನ್ನೇ ಯೂಸ್ ಮಾಡ್ಕೊಂಡು ಆ ಹ್ಮ್ ರಿಸೋರ್ಸ್ ಏನಿದೆ ಅವನ ಹತ್ರ, ಆ ಹಳೆ ಶೂಸ್, ಹಳೆ ಬಟ್ಟೆಗಳು, ಟೈರ್ಸ್, ರಬ್ಬರ್ಸ್, ಹ್ಮ್ ಹ್ಮ್ ಇದನ್ನ ಅವನ ಕ್ರಿಯೇಟಿವಿಟಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಇದನ್ನೇ ಇಟ್ಕೊಂಡು ಔಟ್ಫಿಟ್ಸ್ ಮಾಡಿ ಅದನ್ನ ಫ್ಯಾಷನ್ ಇದು ತರ ಮಾಡಿ ಅವನ್ನ ಒಂದು ಫ್ಯಾಷನ್ ಐಕಾನ್ ತರ ಪೋರ್ಟ್ರೇ ಹ್ಮ್ ಮಾಡ್ಕೊಂಡು ಇರೋ ಸೋರ್ಸಸ್ ಅಲ್ಲಿ ಈ ವಾಸ್ ಬೀಯಿಂಗ್ ವೆರಿ ರಿಸೋರ್ಸ್ಫುಲ್. ಇದನ್ನ ಹಾಕೊಂಡು ಅವ್ನು ಮಾಡ್ದ, ಅಂಡ್ ಇಟ್ ವೆಂಟ್ ಹೋಲ್ ವರ್ಲ್ಡ್ ವೈಡ್ ವೈರಲ್. ಅಂಡ್ ಇನ್ಸ್ಟಾಗ್ರಾಮ್ ಮೆಟಾ ಇಟ್ ಸೆಲ್ಫ್ ವಾಂಟೆಡ್ ಟು ರೀಚ್ ಹಿಮ್ ಹೌದು. ಅಂಡ್ ಇಸ್ ನಾಟ್ ರೆಸ್ಪಾಂಡಿಂಗ್ ಅಂತೆಲ್ಲ ಬಂದಿತ್ತು. ಸೊ ಸಿ, ಯು ನೆವರ್ ನೋ. ಸುಮ್ಮನೆ ಈಗ ಇಷ್ಟು ಪಿ ಆರ್ಗಳೆಲ್ಲ ಇದ್ದು ಈಗ ಅವನು ಕಂಪೇರ್ ಮಾಡಿದ್ರೆ ಇಷ್ಟೆಲ್ಲ ಪಿ ಆರ್ ಎಲ್ಲ ವರ್ಕ್ ಡಸಂಟ್ ವರ್ಕ್ ಲೈಕ್ ದಟ್. ಆಲ್ಗರಿದಮ್ ಇಸ್ ಆಲ್ ಹ್ಮ್ ಟುಗೆದರ್. ಸೊ ನಾನು ಹೇಳೋದು, ರಿಯಲ್ ಸ್ಟಫ್ ಇರಲಿ ವ್ಯಕ್ತಿ ಹತ್ರ, ದೆನ್ ಈ ಸ್ಟಂಟ್ ಎಲ್ಲ ಹ್ಮ್ ಹೆಲ್ಪ್ ಮಾಡುತ್ತೆ ಒಂದು ಮಟ್ಟಿಗೆ. ಬಟ್ ಐ ಡೋಂಟ್ ಥಿಂಕ್ ಸೊ ಎಂಡ್ ಹ್ಮ್ ಆಫ್ ದ ಡೇ.
ನಿಮ್ಮನ್ನ ಒಂದು ಲಾಂಗ್ ಟರ್ಮ್ ಅಲ್ಲಿ ಅದು ಸಸ್ಟೈನ್ ಮಾಡಬಲ್ಲದು ಅನ್ನೋದು ಸುಳ್ಳಾಗುತ್ತೆ. ಸುಳ್ಳು. ನಾವೇ ದುಡ್ಡು ಖರ್ಚು ಮಾಡ್ಕೊಂಡು ಅದೊಂದು ಟೈಮಿಗೆ ಮಾತ್ರ ಹೌದು, ಸೋಷಿಯಲ್ ಮೀಡಿಯಾ ಗಿಮಿಕ್. ಬಟ್ ನೀವು ಒಂದು ಲಾಂಗ್ ಟರ್ಮ್ ಅಲ್ಲಿ ನೋಡಿದಾಗ ಹ್ಮ್. ಐ ಡೋಂಟ್ ಥಿಂಕ್ ಸೊ ಇಟ್ ವಿಲ್ ಮೇಕ್ ಯು ಸಸ್ಟೈನ್. ಲಾಂಗ್ ಟರ್ಮ್ ಅಲ್ಲಿ ನಿಮ್ಮ ಹತ್ರ ಏನಿದೆ ಅದೇ ಅದೇ ಬರೋದೇ ಬರೋದು. ಹೊರತು. ಬಿಗ್ ಬಾಸ್ ಇಂದ ಬಂದ್ಮೇಲೆ ಯಾರ್ಯಾರನ್ನ ಮೀಟ್ ಮಾಡಿದ್ರಿ, ಯಾರ್ಯಾರು ಸಿಕ್ಕಿದ್ರು, ಏನ್ ಮಾತಾಡಿದ್ರು? ಆಲ್ಮೋಸ್ಟ್ ಬಹುಶಃ ಗಿಲ್ಲಿನ ಬಿಟ್ಟು ಬಹುಶಃ ಎಲ್ಲರೂ ಸಿಕ್ಕಿದ್ದಾರೆ ಎಲ್ರು ನನಗೆ. ಸಿಕ್ಕಿದ್ರು. Okay. ಹಾ. ಹ್ಮ್. ಗಿಲ್ಲಿ ಅವನ್ನ ಬಿಟ್ಟು ಯಾವ್ದು ಕಾರ್ಯಕ್ರಮಕ್ಕೆ ಒಟ್ಟಿಗೆ ಸಿಗ್ಲಿಲ್ಲ. ಹ್ಮ್. ಆ, ಆ, ಮತ್ತೆ ಇನ್ನು ಕೆಲವರು ಈಗ ಹೇಗಿದೆ ಅಂತಂದ್ರೆ ಓಡೋ ಕುದುರೆ ಬಾಲ ಹಿಡಿಯೋ ಅಂತದ್ದು. ಹ್ಮ್. ಸೊ ಸುಮಾರು ಪೊಲಿಟಿಷಿಯನ್ಸ್ಗಳೆಲ್ಲ ಏನು ದೇ ಜಸ್ಟ್ ವಾಂಟ್ ಟು ಎನ್ಕ್ಯಾಶ್ ಹಿಸ್ ಫೇಮ್. ಹ್ಮ್. ಗಿಲ್ಲಿಗೇನು ಪ್ರೀತಿ ಸಿಕ್ತು ಜನಗಳಿಂದ ಅವನು ಎಂಟರ್ಟೈನ್ಮೆಂಟ್ ಮಾಡೋ ರೀತಿಗೆ ಆ ಫೇಮ್ನ ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಅದು ಮಾಡ್ಕೊತಿದ್ದಾರೆ. ಮಾಡಿದ್ದಾರೆ. ಸೊ ಯಾವುದು ವೇದಿಕೆ ಅಂತ ಸಿಗ್ಲಿಲ್ಲ. ಸೊ ನಮಗೆ ನಮ್ಮದೇ ಆದಂಥ ಒಂದು ಬೇರೆ ಇದಿತ್ತು ಅಲ್ಲಿ. ಸೊ ಮತ್ತೆ ಬೇರೆ ಕಾರ್ಯಕ್ರಮಗಳೆಲ್ಲ ಸಿಕ್ಕಿದ್ದಾರೆ ಎಲ್ಲ. ಹ್ಮ್. ಆ್ಯಂಡ್ ಇಟ್ ಇಸ್ ನೈಸ್ ಟು ಮೀಟ್ ದೆಮ್. ರೀಸೆಂಟಾಗಿ ರಕ್ಷಿತನು ಸಿಕ್ಕಿದ್ರು ಹ್ಮ್, ಒಂದು ಕಾರ್ಯಕ್ರಮದಲ್ಲಿ. ಇಟ್ಸ್ ನೈಸ್ ಟು ಮೀಟ್ ಮೈ ಕಂಟೆಸ್ಟೆಂಟ್. ಏನೇ ಇರಲಿ ಅಷ್ಟು ದಿನ ಒಟ್ಟಿಗೆ ಇದ್ದವರಲ್ವ ನಾವು. ಹ್ಮ್. ಹೊರಗಡೆ ಬಂದಾಗ ಅದೊಂದು ಸ್ಪಾರ್ಕ್ ಇದ್ದೇ ಇದ್ದೇ ಇರುತ್ತೆ. ಇರುತ್ತೆ. ಮಿಸ್ ಮಾಡ್ಕೋತಿದ್ದೀರಾ ಬಿಗ್ ಬಾಸ್ ಮನೆನಾ? ಯಾ ಒನ್ ವೇ ಎಸ್. Okay. ಒಂದು ವೇ ಎಸ್ ಮಿಸ್ ಮಾಡ್ಕೊಳ್ತೀನಿ. ಯಾಕಂದ್ರೆ ಕಳೆದಂಥ ಕ್ಷಣ, ಹ್ಮ್. ಆಮೇಲೆ ಒಂದು ದೊಡ್ಡ ವೇದಿಕೆ ನಮಗೆ ಸಿಕ್ಕಿದ್ದು, ಮತ್ತೆ ಅಲ್ಲಿ ಕುಣಿದಂಥದ್ದು, ಹ್ಮ್. ನಾವು ಕಳೆದಂಥದ್ದು, ಆ ಟೀಮಲ್ಲಿ ನಾವು ಆಟ ಆಡಿ ಗೆದ್ದು ಆ ಖುಷಿ ಹ್ಮ್. ಪಟ್ಟಿರೋವಂಥದ್ದು, ಒಟ್ಟಿಗೆ ಅಡುಗೆ ಮಾಡಿರೋವಂಥದ್ದು, ಹತ್ತಿರೋವಂಥದ್ದು, ಕೆಲವು ಮೂಮೆಂಟ್ಸು, ಕೆಲವ್ರದ್ದು ವ್ಯಾಲ್ಯೂಸ್ ಗೊತ್ತಾಗಿರೋವಂಥದ್ದು, ತಿಳ್ಕೊಂಡಿರೋವಂಥದ್ದು. ಮತ್ತು ನನಗೆ ನಾನು ತುಂಬ ತಿಳ್ಕೊಬಿಟ್ಟಿದ್ದೀನಿ ಆ ಮನೆಯಲ್ಲಿ. ತುಂಬ ಲೈಫಿಗೆ ಬೇಕಾಗಿರೋದನ್ನ ತಿಳ್ಕೊಂಡಿದ್ದೀನಿ. ಸೊ ಇದೆಲ್ಲ ಕೆಲವು ಎಲಿಮೆಂಟ್ಸ್ಗಳು ಮಿಸ್ ಆಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.